ಅಲ್ಲಿಗೆ ಮಾಸೂರಿನ ಡಾಕ್ಟರ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂಥ ಡಾಕ್ಟರ್ ಸುನೀಲ್ ಅಂತ ಹೇಳಿ ಅವರು ಮತ್ತೆ ಅವ್ರ ಫ್ಯಾಮಿಲಿ ಮತ್ತೆ ಇನ್ನು 2 ಜನ ಚಿಕ್ಕ ಮಕ್ಕಳು ಅವರು ಸಹಿತ ಅಲ್ಲಿ ಈಜೋದಕ್ಕೆ ಬ್ಯಾಕ್ ವಾಟರ್ಗೆ ನೋಡ್ಲಿಕ್ಕೆ ಬಂದಿದ್ದಾರೆ. ನೋಡ್ಲಿಕ್ಕೆ ಬಂದವರು ಮತ್ತೆ ಈಜು ಹೊಡಿಯಕ್ಕೆ ಬರುತ್ತೆ ಅಂತ ಹೇಳಿ ಈಜು ಹೊಡಿಯೋದಕ್ಕೆ ಇಳಿದಿದ್ದಾರೆ. ಇಳಿದು ಒಂದು ಕಡೆಯಿಂದ ಮತ್ತೊಂದು ಕಡೆ ದ್ವೀಪಕ್ಕೆ ಈಜ್ಕೊಂಡು ಹೋಗಿದ್ದಾರೆ. ವಾಪಸ್ ಮತ್ತೆ ಆ ಕಡೆಯಿಂದ ವಾಪಸ್ ಈಜ್ಕೊಂಡು ಈ ಕಡೆ ಬರಬೇಕಾದ್ರೆ ಈಜಕ್ಕೆ ಸಾಧ್ಯ ಆಗದೇನೆ ಮುಳುಗೋಗಿದ್ದಾರೆ ಅಂತಕ್ಕಂಥದ್ದು ನಮಗಿರ್ತಕ್ಕಂಥ ವರದಿ. ಅದು ತನಿಖೆನೂ ಆಗ್ಬೇಕು. ಒಂದ್ ಕಡೆ ಈಜ್ಕೊಂಡು ಆ ಕಡೆಗೆ ಹೋದವರು ಈ ಕಡೆ ಮತ್ತೆ ಈಜ್ಕೊಂಡು ಯಾಕೆ ಬರ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತಕ್ಕಂಥ ಪ್ರಶ್ನೆಗಳಿದಾವೆ. ಜೊತೆಗೆ ಅದರ ಸರಿಯಾದ ಎನ್ಕ್ವೈರಿ ಆಗ್ಬೇಕು. ಬಹಳ ಪಾಪ ದುರಂತ. ಬ್ಯಾಕ್ ವಾಟರ್ ಅಲ್ಲಿ ಹೇಗಿರುತ್ತೆ ಅಂದ್ರೆ ಒಂದು ಸಲ ಇಳಿದ್ರೆ ಹಾಗೆ 100 ಅಡಿ ಕೆಳಗೆ ಹೋಗ್ಬಿಡ್ತಾರೆ. ಅವ್ರಿಗೆ ಗೊತ್ತಿರಲ್ಲ, ಅಲ್ಲಿಯ ಜಾಗ ಗೊತ್ತಿರಲ್ಲ, ಹೊಸಬರು ಬಂದಿರ್ತಾರೆ. ಇನ್ನು ಬಾಳಿ ಬದುಕಬೇಕಾದಂಥವ್ರು, ಇನ್ನೂ ಒಂದು 25 ವರ್ಷ ಡ್ಯೂಟಿ ಮಾಡಬೇಕಾದಂಥವ್ರು, ಮಕ್ಕಳೆಲ್ಲ ಚಿಕ್ಕ ವಯಸ್ಸಿನವ್ರು ಇದ್ದಾರೆ. ಬಟ್ ದುರಂತ ಆಗಬಾರ್ದಿತ್ತು. ಆದರೆ ಬ್ಯಾಕ್ ವಾಟರಲ್ಲಿ ಒಟ್ಟಾರೆಯಾಗಿ ವರ್ಷಕ್ಕೆ ಈ ಥರದ ದುರಂತಗಳು ನಿರಂತರವಾಗಿ ನಡೀತಾ ಇದೆ. ಹಾಗಾಗಿ ಬ್ಯಾಕ್ ವಾಟರ್ಗೆ ಇಳಿಬೇಕಾದ್ರೆ ಎಚ್ಚರಿಕೆ ವಹಿಸಬೇಕು. ಯಾವುದೇ ಕಾರಣದಿಂದ ಪೂರ್ಣ ಪ್ರಮಾಣದ ಈಜು ಬರದೇನೆ ಬ್ಯಾಕ್ ವಾಟರ್ಗೆ ಯಾವುದೇ ಕಾರಣದಿಂದ ಇಳಿಬಾರದು ಅಂತಕ್ಕಂಥ ವಿನಂತಿನೂ ಸಹಿತ ಆ ಬ್ಯಾಕ್ ವಾಟರ್ ಭಾಗದವನಾಗಿ ನಾನು ವಿನಂತಿನ ಈ ಸಂದರ್ಭದಲ್ಲಿ ಮಾಡ್ಕೊಳ್ತೀನಿ. ಮತ್ತೆ ತನಿಖೆ ಆಗ್ಬೇಕು. ಒಂದು ಕಡೆಗೆ ಹೋಗಿ ಮತ್ತೊಂದು ಕಡೆ ಈಜಿ ಆ ದಡ ಸೇರಿದವರು ವಾಪಸ್ ಮತ್ತೆ ಬರ್ಬೇಕಾದ್ರೆ ಈಜೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅನ್ನೋದು ಯಾಕೆ ಅನ್ನೋದು ಸರಿಯಾದ ರೀತಿಲಿ ಎನ್ಕ್ವೈರಿ ಆಗ್ಬೇಕು. ಜೊತೆಯಲ್ಲಿ ಮತ್ತೊಂದು ಫ್ಯಾಮಿಲಿ ಸಹಿತ ಇದ್ರು, ಸರಿಯಾದ ರೀತಿಯಲ್ಲಿ ಎನ್ಕ್ವೈರಿ ಆಗ್ಬೇಕು ಅಂತಕ್ಕಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತಾರೆ. ಈಜೋದಕ್ಕೆ ಒಟ್ಟಾರೆಯಾಗಿ ನಿಷೇಧ ಅನ್ನೋದು ಸರ್ಕಾರ ಮಾಡಲಿಲ್ಲ. ಬ್ಯಾಕ್ ವಾಟರ್ಗೆ ಇಳಿಯೋದನ್ನ ಒಟ್ಟಾರೆಯಾಗಿ ನಿಷೇಧನ ಸರ್ಕಾರ ಮಾಡೋದು ಒಳ್ಳೇದು. ಯಾಕಂದ್ರೆ ವರ್ಷಕ್ಕೆ ವರ್ಷ ಒಟ್ಟಾರೆಯಾಗಿ 10,000 ಜನ ಬ್ಯಾಕ್ ವಾಟರ್ ಮುಳುಗಿ ಹೋಗೋಂಥದ್ದನ್ನು ಕಾಣ್ತೀವಿ. ಹೊರಗಡೆಯಿಂದ ಬರ್ತಾರೆ, ಪ್ರವಾಸಿಗರು ಬರ್ತಾರೆ, ನೋಡ್ತಾರೆ. ನೋಡಿದವ್ರಿಗೆ ಈಜಬೇಕು ಅಂತ ಅನ್ಸುತ್ತೆ, ಅದ್ರ ಆಳ ಗೊತ್ತಿರಲ್ಲ. ಹಾಗಾಗಿ ವರ್ಷಕ್ಕೆ ಒಟ್ಟಾರೆ ಹೊಸನಗರ, ನಮ್ಮ ಸಿಂಗಂದೂರು ಭಾಗ, ನಮ್ಮ ಹಕ್ರೆ ಭಾಗದಲ್ಲಿ 10,000 ಜನ ಸಾಯ್ತಾರೆ. ದುರಂತ ಆಗಬಾರ್ದು ಅಂದ್ರೆ ನಿಷೇಧ ಮಾಡೋ ಅಂತ ಕಾನೂನನ್ನ ಜಾರಿ ಮಾಡ್ತಕ್ಕಂಥದ್ದು ಒಳ್ಳೆಯದು ಅಂತಕ್ಕಂಥ ಒತ್ತಾಯನ ಈ ಸಂದರ್ಭದಲ್ಲಿ ಮಾಡ್ತೀನಿ. ಜಿಲ್ಲಾಡಳಿತಕ್ಕೆ ಮಾಡ್ತೀನಿ.